ನಮಸ್ಕಾರ ಎಲ್ರಿಗೂ. ಅದ್ಭುತವಾದ 2 ರೆಸಿಪಿಗಳು ನಿಮ್ಮ ಮುಂದೆ. ನೋಡಿ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಆಗಿರುವ, ಒಬ್ಬರು ಮನೆಯಲ್ಲಿ ಬಂದು ನಿಮಗೆ ಒಳ್ಳೆ ಟಿಪ್ಸ್ ಕೂಡ ಹೇಳಿದ್ದಾರೆ. ಈ ಥರ ನೀವು ಉಪ್ಪಿಟ್ಟು ಮಾಡಿದರೆ ನಿಮ್ಮ ಜನ್ಮದಲ್ಲೂ ಕೂಡ ನೀವು ತಿಂದಿರಲ್ಲ. ನೋಡಿ, ಟ್ರೈ ಮಾಡಿ ನೋಡಿ. ಭಾಳಷ್ಟು ಅದ್ಭುತವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಉಪ್ಪಿಟ್ಟು ಮಾಡುವ ಸೀಕ್ರೆಟನ್ನು ನಿಮಗೆ ಯಾರೂ ಹೇಳಿರಲ್ಲ. ನೋಡಿ, ಭಾಳಷ್ಟು ಅದ್ಭುತವಾದ ಉಪ್ಪಿಟ್ಟು. ನೀವು ಯಾರೂ ತಿಂದಿರಲ್ಲ. ಯಾರು ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿನ್ನುವ ಉಪ್ಪಿಟ್ಟಿದೆ. ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಎಲ್ಲ ಕೆಂಪಾದ ನಂತರ ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಕೆಂಪಾದ ನಂತರ ಉಪ್ಪು, ಸ್ವಲ್ಪ ಅರಿಶಿನ ಹಾಗೆ ಮ್ಯಾಲಿರ್ತನ ನೀರು ಎಷ್ಟು ಹಾಕ್ತೀನಿ? ಹಾಕಿದ್ದೀನಿ. ಹಾಂ, ಒಂದು ಗ್ಲಾಸ್ ರವೆ ಹಾಕಿದ್ರೆ 2 ಗ್ಲಾಸ್ ನೀರು. ಸ್ವಲ್ಪ ನಮಗಿದು ಬೇಕಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕಬೇಕು. ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕಬೇಕು. ಏನದ ಬೆಲ್ಲ ಹಾಕ, ಸಣ್ಣ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ನಿಂಬೆ ಹುಳಿ, ಸಕ್ಕರೆ ಹಾಕ್ಬೇಕು. ಸ್ವಲ್ಪ ಸಕ್ಕರೆ ಟೇಸ್ಟ್ ಬರ್ತೈತಿ. ಆಮೇಲೆ ದಪ್ಪ ರವ್ದು ಉಪ್ಪಿಟ್ಟು ಮಾಡಿದ್ರೆ ಇದು ನಿಂಬೆ ಹಣ್ಣು ಹಾಕ್ಬಾರ್ದು, ನಿಂಬೆ ಹುಳಿ ಹಿಂಡಬಾರ್ದು, ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಟೇಸ್ಟ್ ಬರ್ತದೆ. ರೂಢಿ ತಿನ್ನೋದು ರೂಢಿ ಇರಲ್ಲ. ನಾವು ಕೊತ್ತಂಬರಿ ಸ್ವಲ್ಪ ಯೂಸ್ ಮಾಡ್ತೀವಿ. ಸ್ವಲ್ಪ ಅದೆಲ್ಲ ಮಿಕ್ಸ್ ಮಾಡಿ ರವೆ ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ಆದ ನಂತರ ಮೇಲೆ ಕೊತ್ತಂಬರಿ ಉಪಯೋಗಿಸ್ತಾರೆ. ರುಚಿ ಆಗ್ತದೆ. ಸಣ್ಣ ರವೆ ಇರ್ತದಲ್ಲ, ನಿಧಾನ ಸ್ಲೋ ಆಗಿ ಹಾಕಿ, ಇಲ್ಲಂದು ಫಾಸ್ಟ್ ಹಾಕಿದ ಕೂಡಲೇ ಗಂಟಾಗಿ ಬಿಡ್ತದೆ. ಸ್ಲೋ ಆಗಿ ಹಾಕಿದರೆ ನೀಟಾಗಿ ಗಂಟಾಗಲ್ಲ. ದಪ್ಪ ರವೆ ಹಾಕ್ಬೋದು, ಫಾಸ್ಟ್ ಹಾಕಿದ್ರೆ ಅದೇನು ಗಂಟಾಗಲ್ಲ. ಈ ಸಣ್ಣ ರವೆ ಗಂಟಾಗಿಬಿಡ್ತದೆ. ನಿಧಾನ ಹಾಕಬೇಕು, ಸ್ಲೋ ಆಗಿ ಸಣ್ಣಗೆ ಹಾಕಬೇಕು. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅಂದರೆ ಅದ್ರ ರವದಾಗ ಕೂಡಿದ್ರೆ ಸ್ಮೆಲ್ ತುಂಬ ಆಗ್ತದೆ, ಟೇಸ್ಟ್ ಸ್ಮೆಲ್ ಚೆಂದ. ಕೊತ್ತಂಬರಿ ತಿನ್ನೋರು ಹಾಕ್ಬೋದು, ಬೇಡ ಅಂದ್ರೆ ಅಷ್ಟೇ ಬಿಡ್ಬೋದು. ಹಾಕಿದಾಗ
ಇಲ್ಲ ಅಂದಾಜು ಏನೇನು ಆಗ್ತಿದೆ ಹೇಳ್ಕೊಳ್ತೇವೆ. ಎಣ್ಣೆ ಫಸ್ಟ್ ಎಣ್ಣೆ ಬಂದು ಸಾಸಿವೆ ಭಾಳ ತಪ್ಪಾಗಿ ಕಟ್ಟಿದ್ದಾನೆ. ಎಣ್ಣೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಎಣ್ಣೆ ಕಾಣ್ತೈತಿ. ಜೀರಿಗೆ ಸಾಸಿವೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶೇಂಗಾ. ಪುಳಿಯೋಗರೆ ಮಾಡೋದು. ಪುಳಿಯೋಗರೆ ಮಾಡೋದು. ಅನ್ನಕ್ಕೆ ಸ್ವಲ್ಪ ಹಾಕಿರ್ತೀವಿ, ಸ್ವಲ್ಪ ಒದಗಿಸ್ಬೇಕಷ್ಟೆ. ಒಣ ಮೆಣಸಿನ್ಕಾಯಿ ಹಾಕ್ಬೋದು. ಒಣ ಮೆಣಸಿನ್ಕಾಯಿ ಇದ್ದರೆ ಒಣ ಖಾರ, ಕೆಂಪು ಖಾರ ಹಾಕ್ಬೋದು. ಪುಳಿಯೋಗರೆ ಪೌಡ್ರು, ಅನ್ನ ಶೇಂಗಾ ಮೊದಲೇ ಹುರ್ಕೊಂಡಿನಿ, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಪುಳಿಯೋಗರೆಗೆ ಸ್ವಲ್ಪ ಇದಕ್ಕೆ ಜಾಸ್ತಿ ಮೆತ್ತಗಾಗಿದೆ, ಸ್ವಲ್ಪ ಉದುರಿದ್ರೆ ಚೆಂದ ಅನಿಸ್ತದೆ. ಅಂದರೆ ನಮ್ಗೆ ಮೆತ್ತಗೆ ಬೇಕಂತೇಳಿ ಮೆತ್ತಗೆ ಮಾಡೋದು, ನಮ್ಗೆ ಇಷ್ಟಪಟ್ಟು ಮಾಡೋದು. ಪುಳಿಯೋಗರೆ ಪೌಡ್ರ್ ನಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು. ಪೂರೈತಿ ಜಾಸ್ತಿ ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕೋದು. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು. ಪುಳಿಯೋಗರೆ ರೆಡಿ. ಪುಳಿಯೋಗರೆ ರೆಡಿಯಾಗಿದೆ. ಮಾಡಿಕೊಳ್ಳಿ, ತಿನ್ಕೊಳ್ಳಿ.